ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಇಂಗ್ಲೆಂಡ್ ಕ್ರಿಕೆಟ್ ತಂಡಕ್ಕೆ ಟೀಮ್ ಇಂಡಿಯಾ ವಿರುದ್ಧ ಗೆಲ್ಲೋದು ಹೇಗೆ ಎಂಬ ಟಿಪ್ಸ್ ಕೊಟ್ಟಿದ್ದಾರೆ. ಬ್ಯಾಟಿಂಗ್ ಕ್ರಮಾಂಕದಲ್ಲಿ 3ನೇ ಸ್ಥಾನದಲ್ಲಿ ಒಲ್ಲಿ ಪೋಪ್ ಬದಲಿಗೆ ಇಂಗ್ಲೆಂಡ್ ಜೇಕೊಬ್ ಬಥೆಲ್ ಅವರನ್ನ ಆಡಿಸಬೇಕು ಅಂತ ಕಾರ್ತಿಕ್ ಹೇಳಿದ್ದಾರೆ. ಇಂಗ್ಲೆಂಡ್ ಮಹಿಳಾ ತಂಡದ ವಿರುದ್ಧದ 4ನೇ ಟಿ20 ಪಂದ್ಯದಲ್ಲಿ ಭಾರತ ಮಹಿಳಾ ತಂಡ ಭರ್ಜರಿ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಟೀಮ್ ಇಂಡಿಯಾ 3-1 ಅಂತರದಿಂದ ಸರಣಿ ವಶಪಡಿಸಿಕೊಂಡಿದೆ. ವಿಶೇಷ ಅಂದ್ರೆ ಇದು ಇಂಗ್ಲೆಂಡ್ ವಿರುದ್ಧದ ಭಾರತೀಯ ಮಹಿಳಾ ತಂಡದ ಮೊದಲ ಟಿ20 ಸರಣಿ ಗೆಲುವು. ಈ ಮೂಲಕ ಐತಿಹಾಸಿಕ ಸಾಧನೆ ಮಾಡುವಲ್ಲಿ ಟೀಮ್ ಇಂಡಿಯಾ ಯಶಸ್ವಿಯಾಗಿದೆ. ಏಷ್ಯಾ ಕಪ್ 2025ರ ಆತಿಥ್ಯ ವಿಚಾರದಲ್ಲಿ ಇನ್ನು ತೂಗುಯ್ಯಾಲೆಯಲ್ಲಿದೆ. ಭಾರತದಲ್ಲಿ ನಡೆಯಬೇಕಿದ್ದ ಟೂರ್ನಿಗೆ ಇನ್ನು ಭಾರತ ಸರ್ಕಾರದಿಂದ ಅನುಮತಿಯೇ ಸಿಕ್ಕಿಲ್ಲ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಮತ್ತಷ್ಟು ಹದಗೆಟ್ಟಿರೋದು ಇದೀಗ ಟೂರ್ನಿ ಆಯೋಜನೆ ವಿಚಾರದ ಮೇಲೂ ಪ್ರಭಾವ ಬೀರಿದೆ. ಒಂದ್ ವೇಳೆ ಸರ್ಕಾರದಿಂದ ಹಸಿರು ನಿಶಾನೆ ದೊರೆಯದೆ ಹೋದ್ರೆ ಯುಎಇನಲ್ಲಿ ಟೂರ್ನಿ ಆಯೋಜಿಸುವ ಬಗ್ಗೆ ಬಿಸಿಸಿಐ ಚಿಂತನೆ ನಡೆಸಿದೆ. ಲಾರಾ ದಾಖಲೆ ಮುರಿಯದೇ ಇರೋದಕ್ಕೆ ಮುಲ್ಡರ್ ವಿರುದ್ಧ ಗೇಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟೆಸ್ಟ್ ಇತಿಹಾಸದಲ್ಲಿ ಅಜೇಯ 400 ರನ್ ಗಳಿಸಿ ಬ್ರಿಯಾನ್ ಲಾರಾ ವಿಶ್ವ ದಾಖಲೆ ನಿರ್ಮಿಸಿದ್ರು. ಈ ದಾಖಲೆ ಮುರಿಯುವ ಅವಕಾಶ ಸೌತ್ ಆಫ್ರಿಕಾದ ಆಟಗಾರ ವಿಯಾನ್ ಮುಲ್ಡರ್ಗೆ ಸಿಕ್ಕಿತ್ತು. ಆದ್ರೆ ಲಾರಾ ಅವರನ್ನ ಗೌರವಿಸೋ ಸಲುವಾಗಿ 367 ರನ್ ಬಾರಿಸಿದ್ರು ಕೂಡ ಡಿಕ್ಲೇರ್ ಘೋಷಿಸಿ ಅಚ್ಚರಿ ಮೂಡಿಸಿದ್ರು. ಇವರ ನಿರ್ಧಾರಕ್ಕೆ ವಿಂಡೀಸ್ನ ಮಾಜಿ ಆಟಗಾರ ಕ್ರಿಸ್ ಗೇಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಉತ್ತಮ ನಿರ್ಧಾರವಲ್ಲ, ವಿಯಾನ್ ಮುಲ್ಡರ್ಗೆ ಭಯ ಕಾಡಿರಬಹುದು ಅಂತ ಗೇಲ್ ಹೇಳಿದ್ದಾರೆ. ಇಟಲಿ ಫುಟ್ಬಾಲ್ನಲ್ಲಿ ಸಕ್ಸಸ್ ಕಂಡಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈ ಬಾರಿ ಇಟಲಿ ತಂಡವು ಕ್ರಿಕೆಟ್ ಲೋಕವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಸ್ಕಾಟ್ಲೆಂಡ್ ತಂಡವನ್ನ ಸೋಲಿಸುವ ಮೂಲಕ 2026ರ ಟಿ20 ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಸನಿಹದಲ್ಲಿದೆ. ಯುರೋಪಿಯನ್ ಕ್ವಾಲಿಫೈಯರ್ನಲ್ಲಿ ಅಗ್ರ 2ರಲ್ಲಿ ಸ್ಥಾನ ಪಡೆದ ತಂಡಗಳು ಮುಂದಿನ ವರ್ಷ ಟಿ20 ವಿಶ್ವಕಪ್ನಲ್ಲಿ ಆಡೋ ಅವಕಾಶವನ್ನ ಪಡಿತವೆ. ಇಟಲಿ ಇದೀಗ ಅಗ್ರಸ್ಥಾನದಲ್ಲಿದ್ದು ಕೊನೆಯ ಪಂದ್ಯವನ್ನ ಸ್ಕಾಟ್ಲೆಂಡ್ ವಿರುದ್ಧ ಆಡಲಿದೆ. ಈ ಪಂದ್ಯ ಗೆದ್ರೆ 2026ರ ಟಿ20 ವಿಶ್ವಕಪ್ನಲ್ಲಿ ಆಡಲಿದೆ. ಪಾಕಿಸ್ತಾನ ಆಟಗಾರರ ವೇತನ ಹೆಚ್ಚಳದ ಬೇಡಿಕೆಯನ್ನು ಈಡೇರಿಸಲು ಪಾಕ್ ಕ್ರಿಕೆಟ್ ಬೋರ್ಡ್ ಮುಂದಾಗಿದೆ. ಇದಕ್ಕಾಗಿ ಪಿಸಿಬಿ ತನ್ನ ಬಜೆಟ್ನಲ್ಲಿ ಬರೋಬ್ಬರಿ 18.30 ಬಿಲಿಯನ್ ಪಾಕಿಸ್ತಾನಿ ಕರೆನ್ಸಿಯನ್ನು ಕಾಯ್ದಿರಿಸುವುದಾಗಿ ತಿಳಿಸಿದೆ. ಈ ಮೂಲಕ ಮುಂಬರುವ ಹಣಕಾಸು ವರ್ಷದಿಂದ ರಾಷ್ಟ್ರೀಯ ಆಟಗಾರರ ವೇತನ ಹೆಚ್ಚಳವನ್ನು ಖಚಿತಪಡಿಸಿದೆ. ಮುಂಬರುವ ಹಣಕಾಸು ವರ್ಷದಿಂದ ಪಾಕಿಸ್ತಾನ ಆಟಗಾರರ ವೇತನ 37% ಹೆಚ್ಚಾಗಲಿದೆ ಅಂತ ವರದಿಯಾಗಿದೆ. ಕ್ರಿಕೆಟ್ ಲೋಕದಲ್ಲಿ ಲಿಟಲ್ ಮಾಸ್ಟರ್ ಎಂದೇ ಫೇಮಸ್ ಆಗಿರುವ ಸುನಿಲ್ ಗವಾಸ್ಕರ್ ಅವರಿಗೆ ಬರ್ತ್ಡೇ ಸಂಭ್ರಮ. ಜುಲೈ 10ರಂದು ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ಸುನಿಲ್ ಗವಾಸ್ಕರ್ ತಮ್ಮ 77ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ಭಾರತೀಯ ಕ್ರಿಕೆಟ್ನಲ್ಲಿ ಸಂಚಲನ ಮೂಡಿಸಿರುವ ಆಟಗಾರರ ಪೈಕಿ ಗವಾಸ್ಕರ್ ಮೊದಲ ಸಾಲಿನಲ್ಲಿದ್ದಾರೆ. ಇಂಥ ದಿಗ್ಗಜ ಆಟಗಾರನ ಹುಟ್ಟುಹಬ್ಬಕ್ಕೆ ಕ್ರಿಕೆಟ್ ದಿಗ್ಗಜರು ಸೇರಿದಂತೆ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ಜುಲೈ 8, 2025ರಂದು ಲಂಡನ್ನಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ತಮ್ಮ ಯುವಿ ಕ್ಯಾನ್ ಫೌಂಡೇಶನ್ಗಾಗಿ ದತ್ತಿ ಭೋಜನ ಕೂಟವನ್ನು ಆಯೋಜಿಸಿದ್ರು. ಈ ಭೋಜನ ಕೂಟದಲ್ಲಿ ಭಾರತ ಟೆಸ್ಟ್ ತಂಡದ ನಾಯಕ ಶುಭ್ಮನ್ ಗಿಲ್ ಇಡೀ ತಂಡದೊಂದಿಗೆ ಆಗಮಿಸಿದ್ರು. ಆದ್ರೆ ಗಿಲ್ ಜೊತೆ ಸಚಿನ್ ತೆಂಡೂಲ್ಕರ್ ಪುತ್ರಿ ಸಾರಾ ತೆಂಡೂಲ್ಕರ್ ಕಾಣಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗಿಲ್ ಮತ್ತು ಸಾರಾ ಕಾಣಿಸಿಕೊಂಡಿರೋ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಫೋಟೋದಲ್ಲಿ ಶುಭ್ಮನ್ ಗಿಲ್ ನಗ್ತಿರೋದು ಹಾಗೆ ಅವರ ಮುಂದೆ ಸಾರಾ ಕುಳಿತುಕೊಂಡಿರೋದನ್ನ ಕಾಣಬಹುದು. ಎಲ್ಲವೂ ಅಂದ್ಕೊಂಡಂತೆ ನಡೆದಿದ್ರೆ ಟೀಮ್ ಇಂಡಿಯಾ ಮುಂದಿನ ತಿಂಗಳು ಏಕದಿನ ಮತ್ತು ಟಿ20 ಸರಣಿಗಾಗಿ ಬಾಂಗ್ಲಾದೇಶ ಪ್ರವಾಸ ಕೈಗೊಳ್ಳಬೇಕಿತ್ತು. ಆದ್ರೆ ಬಿಸಿಸಿಐ ಬಾಂಗ್ಲಾದೇಶ ಪ್ರವಾಸವನ್ನ ರದ್ದು ಮಾಡಿದೆ. ಆದ್ರೀಗ ಟೀಮ್ ಇಂಡಿಯಾ ಮುಂದಿನ ತಿಂಗಳು ಶ್ರೀಲಂಕಾ ಪ್ರವಾಸ ಮಾಡಲಿದೆ ಅಂತ ವರದಿಯಾಗಿದೆ. ಈ ಪ್ರವಾಸದಲ್ಲಿ 3 ಪಂದ್ಯಗಳ ಏಕದಿನ ಸರಣಿ ಮತ್ತು 3 ಪಂದ್ಯಗಳ ಟಿ20 ಸರಣಿ ನಡೆಯಲಿದೆ. ಈ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬ್ಯಾಟ್ ಹಿಡಿದು ಅಬ್ಬರಿಸೋದನ್ನ ಅಭಿಮಾನಿಗಳು ಕಣ್ತುಂಬಿಕೊಳ್ಳಬಹುದಾಗಿದೆ. ಅಮೆರಿಕದಲ್ಲಿ ನಡೀತಿರೋ ಮೇಜರ್ ಲೀಗ್ ಕ್ರಿಕೆಟ್ ಟೂರ್ನಿಯ ಎಲಿಮಿನೇಟರ್ ಪಂದ್ಯದಲ್ಲಿ ಎಂಐ ನ್ಯೂಯಾರ್ಕ್ ಹಾಗೂ ಸ್ಯಾನ್ ಫ್ರಾನ್ಸಿಸ್ಕೋ ಯೂನಿಕಾರ್ನ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ನಿರ್ಣಾಯಕ ಪಂದ್ಯದಲ್ಲಿ ಎಂಐ ನ್ಯೂಯಾರ್ಕ್ ತಂಡ ರೋಚಕ ಜಯ ಸಾಧಿಸಿದೆ. ಈ ಗೆಲುವಿನ ರೂವಾರಿ ವೇಗದ ಬೌಲರ್ ಟ್ರೆಂಟ್ ಬೋಲ್ಟ್. ಆದ್ರೆ ಈ ಬಾರಿ ಬೋಲ್ಟ್ ಪಂದ್ಯ ಗೆಲ್ಲಿಸಿದ್ದು ಬೌಲಿಂಗ್ ನಿಂದ ಅಲ್ಲ, ಬದಲಾಗಿ ಬ್ಯಾಟಿಂಗ್ ನಿಂದ ಎಂಬುದು ವಿಶೇಷ. ಎಂಐ ನ್ಯೂಯಾರ್ಕ್ ಗೆಲ್ಲಲು 18 ಎಸೆತಗಳಲ್ಲಿ 24 ರನ್ಗಳು ಬೇಕಿತ್ತು. ಈ ವೇಳೆ ಕ್ರೀಸ್ಗೆ ಆಗಮಿಸಿದ ಬೋಲ್ಟ್ 13 ಎಸೆತಗಳಲ್ಲಿ ಅಜೇಯ 22 ರನ್ ಕಲೆ ಹಾಕಿದ್ರು. ಈ ಮೂಲಕ ತಂಡ ಗೆಲ್ಲಿಸುವಲ್ಲಿ ಯಶಸ್ವಿಯಾದ್ರು. ಇವೆಷ್ಟು ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳು. ನಮಸ್ಕಾರ.